ಸೆಕೆಂಡ್ PU ವಿದ್ಯಾರ್ಥಿಗಳಿಗಾಗಿ ರಿಸಲ್ಟ್ ಏನೇ ಬಂದರೂ ಲೈಫ್ ಮುಗಿಯೋದಿಲ್ಲ. ಮಾರ್ಕ್ಸ್ ಕಡಿಮೆ ಬಂದರೂ ಫ್ಯೂಚರ್ ಸ್ಟ್ರಾಂಗ್ ಮಾಡಬಹುದು. ಹಾರ್ಡ್ ವರ್ಕ್ ಮಾಡಿದವರು ಯಾವತ್ತೂ ಸೋಲೋದಿಲ್ಲ. ಒಂದು ರಿಸಲ್ಟ್ ನಿಮ್ಮ ಲೈಫ್ನ ಡಿಸೈಡ್ ಮಾಡೋದಿಲ್ಲ. ಟ್ರೈ ಮಾಡ್ತಾ ಇರಿ, ಸಕ್ಸಸ್ ನಿಮ್ಮದೇ ಕೊನೆಗೆ ಆಗೋದು. ರಿಸಲ್ಟ್ ಅನ್ನೋದು ಒಂದು ಪೇಪರ್ ಅಷ್ಟೇ, ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡಲ್ಲ. 10th ವಿದ್ಯಾರ್ಥಿಗಳಿಗಾಗಿ 10th ಮಾರ್ಕ್ಸ್, 10th ಎಕ್ಸಾಮ್ ಲೈಫ್ ಫಸ್ಟ್ ಸ್ಟೆಪ್ ಮಾತ್ರ ಅಷ್ಟೇ. ಫಿಯರ್ ಬೇಡ, ಕಾನ್ಫಿಡೆನ್ಸ್ ಇರಲಿ. ಸ್ಮಾಲ್ ಮಾರ್ಕ್ಸ್ ಬಂದರೂ ದೊಡ್ಡ ಸಕ್ಸಸ್ ಮಾಡಬಹುದು. ಡೈಲಿ ಸ್ಟಡಿ ಪ್ಲಸ್ ಫೋಕಸ್ = ಸ್ಟ್ರಾಂಗ್ ಫ್ಯೂಚರ್ ಆಗುತ್ತದೆ. ಬಿಲೀವ್ ಇನ್ ಯುವರ್ ಸೆಲ್ಫ್. 10th ಮಾರ್ಕ್ಸ್ ಅಲ್ಲ, ನಿಮ್ಮ ಹಾರ್ಡ್ ವರ್ಕ್ ಫ್ಯೂಚರ್ನ ಕ್ರಿಯೇಟ್ ಮಾಡುತ್ತದೆ, ಡಿಸೈಡ್ ಮಾಡುತ್ತದೆ. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳ ತಂದೆ ತಾಯಿಗಳಿಗೆ, ಅವರ ಪೋಷಕರಿಗೆ ನಿಮ್ಮ ಮಕ್ಕಳ ಮಾರ್ಕ್ಸ್ ಅಲ್ಲ, ಅವರ ಡ್ರೀಮ್ಸ್ ಬಗ್ಗೆ ಸ್ವಲ್ಪ ಟೆನ್ಷನ್ ತಗೊಳ್ಳಿ. ಪ್ರೆಷರ್ ಕೊಡಬೇಡಿ, ಅವರಿಗೆ ಸಪೋರ್ಟ್ ಕೊಡಿ. ಒಂದು ರಿಸಲ್ಟ್ ಅವರ ಲೈಫ್ನ ಡಿಸೈಡ್ ಮಾಡೋದಿಲ್ಲ. ಅವರ ಜೊತೆ ಮಾತಾಡಿಕೊಂಡು ಅವ್ರಿಗೆ ಏನು ಬೇಕು ಏನು ಬೇಡ ಎಂಬುದನ್ನು ತಿಳ್ಕೊಂಡು ಅವರಿಗಾಗಿ ಮೋಟಿವನ್ನು ಕೊಡಿ. ಅವರಿಗಾಗಿ ಲವ್ ಮತ್ತು ಸಪೋರ್ಟ್ ಇದ್ದರೆ ಮಕ್ಕಳು ಪಕ್ಕಾ ಗೆಲ್ತಾರೆ. ಮಕ್ಕಳಿಗೆ ಪ್ರೆಷರ್ ಅಲ್ಲ, ಸಪೋರ್ಟ್ ಕೊಡಿ, ಅವರು ಖಂಡಿತ ಗೆದ್ದೇ ಗೆಲ್ಲುತ್ತಾರೆ.